ಸರ್ ನಮಸ್ತೆ. ನಮಸ್ತೆ, ಹೇಳು ತಮ್ಮಣ್ಣ, ಏನ್ ವಿಷಯ? ಸರ್ ಇತ್ತೀಚೆಗೆ ಯಾಕೋ ಓದ್ಲಿಕ್ಕೆ ಮನಸ್ಸೇ ಬರ್ತಿಲ್ಲ ಸರ್. ಏನ್ ಮಾಡ್ಬೇಕು ಸರ್? ಸರಿ, ಯಾಕೆ ಬರ್ತಿಲ್ಲ? ಓದುವಿಕೆ ಅನ್ನೋದು ಕೇವಲ 4 ಅಕ್ಷರಗಳ ಶಬ್ದವಲ್ಲ. ಅದೊಂದು ಸುಂದರ ಮಾನಸಿಕ ಪ್ರಕ್ರಿಯೆ, ಜ್ಞಾನದ ಹಸಿವನ್ನ ಇಂಗಿಸುವ ಸಾಧನ. ಗೊತ್ತಾ ನಿನ್ಗೆ? ಸರ್ ಎಷ್ಟೇ ಪ್ರಯತ್ನ ಪಟ್ರು ಪುಸ್ತಕ ಹಿಡಿದ ತಕ್ಷಣನೇ ಮನಸ್ಸು ಬೇರೆ ಕಡೆಗೆ ಸೆಳಿತೀವಿ ಸರ್. ಹೌದಾ? ಸರಿ, ಹಾಗಾದ್ರೆ ಅದ್ರ ಬಗ್ಗೆ ಮಾತಾಡೋಣ. ಓದುವಿಕೆ ಯಾವಾಗ್ಲೂ ತನ್ನನ್ನ ತಾನು ಕಂಡ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡ್ತದ. ಏಕಾಗ್ರತೆಯಿಂದ ಓದ್ಬೇಕು ಅಂತ ಹೇಳ್ತಾರೆ. ಆದ್ರೆ ಏಕಾಗ್ರತೆಯನ್ನ ಸುಧಾರಿಸ್ಲಿಕ್ಕೆ ಓದ್ಬೇಕು ಎಂಬುದು ನಮ್ಮ ಅನಿಸಿಕೆ. ನಿಜ ಜೀವನದಲ್ಲಿ ಅನೇಕ ವಿಷಯಗಳನ್ನ ನೆನ್ಪಿಟ್ಕೊಳ್ಳಿಕ್ಕೆ ಓದು ಬೇಕೇ ಬೇಕು. ಸರ್ ಬರವಣಿಗೆ ಮಾಡಿದ್ರ ಸಾಕಾಗಲ್ವಾ? ನೋಡ್ ಮಗು, ನೀನು ಏನನ್ನಾದ್ರೂ ಬರೀತೀಯ ಅಂದ್ರೆ ಅದನ್ನ ಮನ್ಸು ಓದಿರ್ತೆ, ಕಣ್ಣುಗಳು ಓದಿರ್ತವೆ. ಆದ್ರೆ ನೈಜ ಉದ್ದೇಶ ಮಾತ್ರ ಇರೋದಿಲ್ಲ ಅಷ್ಟೇ. ಹಾಗಾಗಿ ಬರವಣಿಗೆಯು ಓದಿನ ಒಂದು ಅಂಗ ಅಷ್ಟೇ. ಸರ್ ಹಾಗಾದ್ರೆ ಓದುವಿಕೆ ಅಷ್ಟೊಂದು ಮುಖ್ಯನಾ? ಹೌದು. ಓದುವಿಕೆಯು ನಿಮ್ಮ ಕಣ್ಣುಗಳು ಕಾಣದಿರುವುದನ್ನ, ಕಣ್ಣುಗಳಿಂದ ನೋಡುವುದನ್ನ ಮೀರಿದ ವಿಷಯಗಳನ್ನ ಊಹಿಸುವಂತೆ ಮಾಡ್ತದ. ಅನೇಕ ಅವಕಾಶಗಳನ್ನ ನಿಮ್ಮ ಮುಂದೆ ಇಡ್ತದ. ಇಂತಹ ಏಕೈಕ ಶಕ್ತಿಶಾಲಿಯಾದ ಸಾಧನ ಓದುವಿಕೆ ಮಾತ್ರ. ಬರೆಯುವವರು ಇದ್ದಾರೆ ಅಂದ್ರೆ 100 ಪಟ್ಟು 1000 ಪಟ್ಟು ಓದುಗರು ಇರಲೇಬೇಕು. ಹೆಚ್ಚಿನ ವಿಷಯಗಳನ್ನ ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಒಂದು ವರ್ತಮಾನ ಕಾಲದ ಸತ್ಯ ಘಟನೆ ಹೇಳುತ್ತಾನೆ. ನಮ್ಮ ಭಾರತ ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅತಿ ಹೆಚ್ಚು ವಿಶ್ವದಲ್ಲಿ ಓದುವ ಹವ್ಯಾಸವನ್ನ ಉಳ್ಳವರು. ಇಲ್ಲಿ ಇಂಗ್ಲೆಂಡ್ನಿಂದ ವಾಪಸ್ ಬಂದಾಗ ಸರಿಸುಮಾರು 2000 ಹಳೆಯ ಪುಸ್ತಕಗಳನ್ನ ಖರೀದಿಸಿ ಅದನ್ನ 32 ಬಾಕ್ಸ್ಗಳಲ್ಲಿ ಭಾರತಕ್ಕೆ ತಂದರು ಎಂದು ನಾವು ಇತಿಹಾಸದ ಪುಟಗಳಲ್ಲಿ ಓದಿದ್ದೇವೆ, ಈ ಮುಖೇನವಾಗಿ ಅರ್ಥೈಸಿಕೊಂಡಿದ್ದೇವೆ. ಅಂದರೆ ಅವರೆಷ್ಟು ಓದಿನಲ್ಲಿ ತಲ್ಲೀನರಾಗಿದ್ದರು ಎಂಬತಕ್ಕಂತಹ ಅಂಶವನ್ನ ನಾವಿಲ್ಲಿ ತಿಳಿಯಬಹುದಾಗಿದೆ. ಜಗತ್ತಿನಲ್ಲಿ ಅತ್ಯಂತ ಸುಲಭ ಹಾಗೂ ಕಠಿಣವಾದ ಕೆಲಸ ಎಂದರೆ ಓದುವುದು. ಇದು ಸುಲಭವೆನಿಸಿದರೆ ಅತ್ಯಂತ ಸುಲಭ. ಯಾವಾಗ ಕಷ್ಟ ಎಂದು ಭಾವಿಸುತ್ತೆಯೋ ಅಲ್ಲಿಂದ ಅದು ಕಷ್ಟವಾಗುತ್ತದೆ. ಓದುವುದು ಎಂದರೆ ಏಕತಾನತೆಯ ಸಂಭಾಷಣೆ. ಓದುಗರ ಮನಸ್ಸು ಧ್ಯಾನಮಗ್ನರಾದಾಗ ಪ್ರಫುಲ್ಲತೆ ಉಂಟಾಗುತ್ತದೆ. ಏಕಾಂತದ ಸಂಗಾತಿಯಾದ ಓದು ಗ್ರಹಿಕೆಯ ಸಂಕೇತಗಳನ್ನ ಬಂಧಿಸುತ್ತದೆ. ಸಂಕೇತಗಳು ವಿಸಂಕೇತಗೊಂಡು ಅನತಾಳದಲ್ಲಿ ಮುದ್ರಿಸಲ್ಪಡುತ್ತವೆ. ಓದಿನ ತಲ್ಲೀನತೆ ಜ್ಞಾನದ ಪ್ರತಿಬಿಂಬದ ರಾಯಭಾರಿಯಾಗಿದ್ದು ವಾಸ್ತವತೆ ಪ್ರತಿಫಲಿಸುತ್ತದೆ. ಓದುವುದರಿಂದ ದೊರೆಯುವ ಮಾನಸಿಕ ಸೌಂದರ್ಯ ಕಲ್ಪನೆಗೆ ಮೀರಿದ ವಿಷಯವಾಗಿದೆ. ಇದು ಮನಸ್ಸಿನ ವ್ಯಾಯಾಮವಾಗಿದ್ದು ಶಾಂತ ಚಿತ್ತತೆ ಮತ್ತು ವಿಶ್ರಾಂತಿ ಒದಗಿಸುತ್ತದೆ. ಓದುವಿಕೆಯು ಗಾಢವಾದ ಇಡೀ ಜಗತ್ತನ್ನೇ ಮರೆತು ಸ್ವರ್ಗದಲ್ಲಿರುವ ಆನಂದ ಉಂಟಾಗುತ್ತದೆ. ಓದಿನಲ್ಲಿ ತಲ್ಲೀನತೆ ಮೂಡುತ್ತಾ ಹೋದರೆ ನಮ್ಮ ಮೆದುಳಿನಲ್ಲಿ ಸುಂದರವಾದ ಸಂಗತಿಗಳು ಘಟಿಸುತ್ತವೆ. ಇದು ಅಮೃತದಂತಹ ಸತ್ಯ. ನಿರಂತರ ಓದು ನಮ್ಮ ಆರೋಗ್ಯಕರ ಜೀವನ ಹಾಗೂ ದೀರ್ಘಾಯುಷ್ಯಕ್ಕೆ ಕಾರಣವಾಗುತ್ತದೆ. ಶಾಂತಿಯುತ ವಾತಾವರಣದಲ್ಲಿ ನಾವು ಏನನ್ನಾದರೂ ಓದಿದಾಗ ಅದು ನಮಗೆ ನಿರಾಳತೆ ಭಾವ ನೀಡುತ್ತದೆ. ನಾವು ಧ್ಯಾನ ಮಾಡುತ್ತಿರುವಂತೆ ತೋರುತ್ತದೆ. ಸ್ವಯಂ ವಿಶ್ರಾಂತಿ ಮತ್ತು ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಾವು ಇರುವಲ್ಲಿಯೇ ಇರಬೇಕಾದಾಗ ಓದುವಿಕೆಯು ನಮಗೆ ಮುಂದಿನ ಭವಿಷ್ಯದ ಮಾರ್ಗ ತೋರಿಸುತ್ತದೆ. ಶಿಕ್ಷಣ ತಜ್ಞರು, ಪಠ್ಯಕ್ರಮ ರಚನಾಕಾರರು ಸೇರಿದಂತೆ ಬಹುತೇಕರು ಕಲಿಕೆಯನ್ನು ಸಿದ್ಧಿಸಲಿಕ್ಕೆ 3 ಕೌಶಲ್ಯಗಳನ್ನು ಹೆಸರಿಸ್ತಾರೆ. 1 ರೀಡಿಂಗ್, 2 ರೈಟಿಂಗ್, ಹಾಗೆಯೇ 3 ರೈಟನಿಂಗ್ ಅಂತ ಹೇಳಿ. ಅದರಲ್ಲಿ ರೀಡಿಂಗ್ ಓದುವಿಕೆಯು
ಅತ್ಯಂತ ಪ್ರಬಲ ಅಸ್ತ್ರವಾಗಿದೆ. ಓದುವಿಕೆ ಶಿಕ್ಷಣದ ಮೊದಲ ಹೆಜ್ಜೆ. ಕಣ್ಣುಗಳು ಓದುವುದನ್ನು ಮನಸ್ಸು ಮುದ್ರಿಸಿಕೊಳ್ತದ, ಮೆದುಳು ಸಂಗ್ರಹಿಸಿಕೊಳ್ತದ. ಮತ್ತೆ ಓದಿದಾಗ ಅದು ಬಲು ಬೇಗ ನೆನಪಿಗೆ ಬಂದು ಬಿಡುತ್ತದೆ. ಯಾವಾಗಲೂ ನಾವು ಒಂದು ಮಾತನ್ನು ಕೇಳ್ತಾನೆ ಇರ್ತೇವೆ. ಯಾವುದೋ ವಿಷಯ ಗೊತ್ತಾಗದಿದ್ದಾಗ ಹೇಳುವ ಮಾತಿದು ಗಮನವಿಟ್ಟು ಆಲಿಸಿ. ಇದನ್ನು ಓದಿದ ನೆನಪಿನಲ್ಲಿ ನಾನು ಯಾವತ್ತೂ ಕೂಡ ಇದನ್ನು ಓದಿಲ್ಲ ಅಂಥೇಳಿ 2 ಸಾರಿ ನಾವು ಅಥವಾ ಹಲವಾರು ಬಾರಿ ನಾವಿಲ್ಲಿ ಹೇಳಲ್ಪಡ್ತೇವೆ. ಅಂದರೆ ಓದುವಿಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದ ವಿಷಯವಾಗಿದೆ. ಏಕೆಂದರೆ ಓದುವಿಕೆಯು ಒಟ್ಟು ಉತ್ತಮ ಮನುಷ್ಯನಾಗಿ ಬೆಳೆಯಲು ಸಹಾಯವನ್ನು ಮಾಡುತ್ತದೆ. ಓದುವಿಕೆ ನಮ್ಮ ಜ್ಞಾನದ ಬಗ್ಗೆ ಹೆಮ್ಮೆ ಪಡುತ್ತದೆ. ಉದಾಹರಣೆಗೆ ನೋಡೋದಾದರೆ, ಹೆಣ್ಣು ಕೇಳಲು ಹೋದಾಗ ಹೆಣ್ಣಿನ ಮನೆಯವರು ಕೇಳೋ ಪ್ರಶ್ನೆ ಒಂದೇ, ನಿಮ್ಮ ಹುಡುಗ ಏನು ಓದಿದ್ದಾನೆ? ಹಾಗೆಯೇ ಹುಡುಗಿನೂ ಸಹ ಏನನ್ನ ಓದಿದ್ದಾಳೆ ಎಂಬತಕ್ಕಂತಹ ಅಂಶವನ್ನು ನಾವಿಲ್ಲಿ ಗಮನಿಸಿಕೊಳ್ಬೇಕು. ಓದುವುದರಿಂದ ಮನಸ್ಸನ್ನು ತೊಡಗಿಸಿಕೊಳ್ಳಲು, ಕೇಂದ್ರೀಕರಿಸಲು ಹಾಗೂ ಏಕಾಗ್ರತೆಗೊಳಿಸಲು, ಸಕ್ರಿಯ ಮನಸ್ಸನ್ನು ರೂಪಿಸಿ ಮನಸ್ಸಿನ ಆರೋಗ್ಯ ಹೆಚ್ಚಿಸಿ ಆ ಮೂಲಕ ಆರೋಗ್ಯಕರ ಹಾಗೂ ದೀರ್ಘಾವಧಿ ಜೀವನಕ್ಕೆ ಕಾರಣವಾಗುತ್ತದೆ. ಮಕ್ಕಳೇ, ಈ ದಿನ ಇಬ್ಬರು ವಿಶೇಷ ವ್ಯಕ್ತಿಗಳು ನಮ್ಮ ಜೊತೆ ಆನ್ಲೈನಲ್ಲಿ ಮಾತನಾಡಿದ್ದಾರೆ. ನಿಮ್ಮ ಪ್ರಶ್ನೆಗಳಿದ್ದರೆ ಕೇಳಿ. ಆಯ್ತು ಸರ್. ಯಾರು ಸರ್ ಅವರು? ಅವರ ಹೆಸರು ಹೇಳ್ತೀರಾ? ಯಾರೂ ಅಲ್ಲ, ಕೇಳಿ. ನಮ್ಮ ಶಿಕ್ಷಣ ದರ್ಪಣ ಯೂಟ್ಯೂಬ್ ಚಾನಲ್ನ ಪ್ರದೀಪ್ ಸರ್ ಮತ್ತು ವಿಶೇಷ ಅತಿಯಾಗಿ ಚೆನ್ನಸ್ ಡಿ ಬಿ ಸರ್ ಮಾತನಾಡ್ತಾರೆ. ಕೇಳೋಣವಾ? ಸರಿ ಸರ್, ಇದು ಹೊಸ ಪ್ರಯೋಗ, ನೋಡ್ತೀವಿ. ಓಕೆ, ಒಬ್ಬೊಬ್ಬರೇ ನಿಮ್ಮ ಪ್ರಶ್ನೆ ಕೇಳಬೇಕು. ಅವರು ಉತ್ತರ ನೀಡಿದ ನಂತರ ಮತ್ತೊಬ್ಬರು ಕೇಳಿ. ಆಯಿತಾ? ಆಯಿತು ಸರ್. ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ದರ್ಪಣ ಶಾಲೆಯ ಎಲ್ಲ ಶಿಕ್ಷಕರು ಹಾಗೆಯೇ ವಿದ್ಯಾರ್ಥಿಗಳಿಗೆ ನನ್ನ ಗೌರವಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು. ಈ ದಿನ ಓದುವಿಕೆ ಕುರಿತ ನಿಮ್ಮ ಪ್ರಶ್ನೆಗಳಿಗೆ ನನಗೆ ಗೊತ್ತಿರುವ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಹಾಗೆಯೇ ಓದುವಿಕೆ ಎಂದರೆ ಏನು, ಹಾಗೆಯೇ ಏಕೆ ಓದಬೇಕು ಎಂಬ ಪ್ರಶ್ನೆಯ ಬಗ್ಗೆ ಈ ಹಿಂದಿನ ಸ್ಲೈಡ್ಗಳಲ್ಲಿ ನೀವು ಉತ್ತರವನ್ನು ಕಂಡುಕೊಂಡಿದ್ದೀರಿ. ಹಾಗೆಯೇ ಇನ್ನೂ ಸ್ವಲ್ಪ ಮಾಹಿತಿಯನ್ನು ಹೇಳುತ್ತೇನೆ. ನಂತರ ತಮ್ಮಲ್ಲಿ ಏನಾದರೂ ಪ್ರಶ್ನೆ ಇದ್ದಲ್ಲಿ ನನ್ನನ್ನು ಕೇಳಬಹುದು. ಓಕೆನಾ? ಸರ್, ಓದುವುದರಿಂದ ಆಗುವ ಲಾಭಗಳು ಏನು ಅಂತ ಸ್ವಲ್ಪ ಹೇಳ್ತೀರಾ? ಓದುವುದರಿಂದ ನಿಮ್ಮ ಮನಸ್ಸನ್ನು ಏಕಕಾಲದಲ್ಲಿ ಸಕ್ರಿಯವಾಗಿ ಕೇಂದ್ರೀಕರಿಸಬಹುದು. ಹಾಗೆಯೇ ಮನೋರಂಜನೆಯು ಸಿಗುತ್ತದೆ. ಇತ್ತೀಚೆಗೆ ಟಿವಿ, ಮೊಬೈಲ್ ಹಾವಳಿಯಿಂದ ಈ ಮನೋರಂಜನೆಯನ್ನು ದೂರ ನೋಡಿರೋದು ಹಾಗೆಯೇ ಮಾಡಿರೋದು ದುರದೃಷ್ಟಕರ. ಹಾಗೆಯೇ ಕಾಲಕಾಲಕ್ಕೆ ಇಂದಿನ ಸಮಾಜದಲ್ಲಿ ಹೇಗೆ ಕಾರ್ಯನಿರ್ವಹಿಸಬೇಕೆಂಬ ಮೂಲಭೂತ ಅಂಶಗಳನ್ನು ಓದುವಿಕೆ ನೀಡುತ್ತದೆ. ಕ್ರಿಯಾಶೀಲ ಮನಸ್ಸುಗಳನ್ನು ರೂಪಿಸುತ್ತದೆ. ಹಾಗೆಯೇ ಶಬ್ದಕೋಶವನ್ನು ಹೆಚ್ಚಿಸುತ್ತದೆ. ಜ್ಞಾನವನ್ನು ಈ ಓದುವಿಕೆ ವಿಸ್ತರಿಸ್ತಾ ಹೋಗ್ತದೆ. ಉತ್ತಮ ಸಂವಹನಕಾರರನ್ನಾಗಿ ನಮ್ಮನ್ನು ಮಾಡುತ್ತದೆ. ನಿಮ್ಮನ್ನು ನೀವು ಅನ್ವೇಷಿಸಲು ಸಹಾಯವನ್ನು ಮಾಡುತ್ತದೆ. ಹಾಗೆಯೇ ಆತ್ಮವಿಶ್ವಾಸವನ್ನು ನಿಮ್ಮಲ್ಲಿ ಸದಾ ಬೆಳೆಸುತ್ತದೆ. ಹಾಗೆಯೇ ಬಹುಮುಖ್ಯವಾದ ಅಂಶ ನೆನಪಿನ ಶಕ್ತಿ ಅಥವಾ ಸ್ಮರಣ ಶಕ್ತಿಯನ್ನು ಸುಧಾರಿಸುತ್ತದೆ. ಹಾಗೆಯೇ ಈ ಓದುವಿಕೆ ಎಂಬತಕ್ಕಂಥದ್ದು ಬರವಣಿಗೆಯ ಕೌಶಲ್ಯವನ್ನು ಇನ್ನೂ ಸುಧಾರಿಸುತ್ತದೆ. ಹಾಗೆಯೇ ಪ್ರೇರಣೆಯ ಮೂಲವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಹಾಗೆಯೇ ವಿವಿಧ ಪಾತ್ರಗಳೊಂದಿಗೆ ಸಮ್ಮಿಲನವಾಗುವ ಅನುಭವ ದೂತ ದೊರೆಯುತ್ತದೆ. ಮಕ್ಕಳೇ, ಇನ್ನೂ ಅನೇಕ ಲಾಭಗಳಿವೆ. ನಮ್ಮ ಚಾನಲ್ ನೋಡ್ತಾ ಇರಿ, ನಿಮ್ಗೇನೆ ಗೊತ್ತಾಗುತ್ತಾ ಹೋಗ್ತದೆ. ಓದುವ ತಂತ್ರಗಳು ಏನಾದರೂ ಇವೆಯೇ? ಇದ್ರೆ ಸ್ವಲ್ಪ ಹೇಳ್ತೀರಾ? ಇವೆ, ಆದರೆ
ಅವು ವಿವಿಧ ತಜ್ಞರ ಸಂಶೋಧನೆಗಳು. ನೀವು ಅನುಸರಿಸಿ ಅಥವಾ ನಿಮ್ಮದೇ ವಿಧಾನವನ್ನು ರೂಪಿಸಿ ಸ್ವಲ್ಪ ಮಾಹಿತಿಯನ್ನ ನೀಡ್ತಾನೆ ಕೇಳಿ. ಇಲ್ಲಿ ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್, ಹಾಗೆಯೇ ತೀವ್ರ, ವ್ಯಾಪಕ, ಹಾಗೆಯೇ ಇನ್ನು ಕೆಲವರು ಹೇಳ್ತಾರೆ. ಇಲ್ಲಿ SQ3R, ಹಾಗೆಯೇ ರಿಟ್ರೈವಲ್ ಪ್ರಾಕ್ಟೀಸ್, ಹಾಗೆಯೇ ಅಂತರದ ಅಭ್ಯಾಸ, ಮತ್ತೊಂದು QR4R, ಹಾಗೆಯೇ ಪೆಯನ್ಮನ್ ತಂತ್ರ ಎಂಬತಕ್ಕಂತಹ ಅಂಶಗಳೊಂದಿಗೆ ನಾವಿಲ್ಲಿ ಅದನ್ನು ನೋಡಬಹುದು. ನಿಮಗೆ ಯಾವಾಗ ಓದಬೇಕು ಅನ್ನಿಸ್ತದೆಯೋ ಆಗ ಓದಿ, ಆದರೆ ಓದಲು ಪೂರ್ವ ಸಿದ್ಧರಾಗುವುದು ಬಹುಮುಖ್ಯ. ಇದೇ ಸಮಯದಲ್ಲಿ ಓದಿ, ಇದನ್ನೇ ಓದಿ ಎಂದು ನಾನು ತೀರ್ಮಾನಿಸುವುದಿಲ್ಲ. ಓದುವುದು ಓದುವವರ ಆಯ್ಕೆಯೇ ವಿನಃ ನನ್ನದಲ್ಲ, ನಮ್ಮದಲ್ಲ, ಇನ್ನೊಬ್ಬರದು ಅಲ್ಲ. ಬೆಳಗಿನ ಜಾವ ಓದಬೇಕೆಂದರೆ ಆವಾಗ ಓದಿ, ರಾತ್ರಿ 11 ಗಂಟೆಯ ನಂತರ ಓದಬೇಕೆಂದರೆ ಆವಾಗ ಓದಿ, ಆದರೆ ಓದಲೇಬೇಕು. ಯಾಕೆ ಓದುತ್ತೇನೆ ಎನ್ನುವ ನಿರ್ದಿಷ್ಟ ಉದ್ದೇಶ ನಿಮಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು. ಆಗ ಓದು ಯಶಸ್ವಿಯಾಗುತ್ತದೆ. ಪೂರ್ವ ಸಿದ್ಧತೆ ಹೇಗಿದ್ರೆ ಸ್ವಲ್ಪ ಹೇಳ್ತೀರಾ? ಮಗು, ಒಳ್ಳೆಯ ಪ್ರಶ್ನೆಯನ್ನ ನೀನು ಕೇಳಿದ್ದೀಯ. ಹೇಳ್ತೀನಿ ಕೇಳಿ. ಇಲ್ಲಿ ಅದೇನು ದೊಡ್ಡ ವಿಷಯವಲ್ಲ. ಪೋಷಕರು ಹೇಳ್ತಾರೆ, ಶಿಕ್ಷಕರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಇವರು ಹೇಳ್ತಾರೆ ಅಂತ ನೀನು ಓದಿದ್ರೆ ಅದು ನಿಯಂತ್ರಿತ ಓದು. ಹಾಗೇನೆ ಪುಸ್ತಕ ಕೈಯಲ್ಲಿರುತ್ತೆ, ಮನಸ್ಸು ಇನ್ನೆಲ್ಲಿಯೋ ಓಡಾಡ್ತಾನೆ ಇರುತ್ತೆ. ಆದರೆ ನಾನು ಏಕೆ ಓದಬೇಕು ಅಂಥೇಳಿ ನಿಮ್ಮನ್ನ ನೀವು ಒಮ್ಮೆ ಪ್ರಶ್ನಿಸಿಕೊಂಡು ನೀವೇ ಉತ್ತರಿಸಲು ಓದಲು ಆರಂಭಿಸಿ. ಆಗ ಓದು ಯಶಸ್ವಿಯಾಗುತ್ತದೆ. ಓಕೆ, ವಿಷಯ ಅರ್ಥ ಆಯಿತು ಅಂಥೇಳಿ ನಾನು ಅಂದ್ಕೊಳ್ತೇನೆ. ಕೇಳಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದುವರೆಗೂ ಓದುವಿಕೆ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೀರಿ. ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಇಂದಿನಿಂದಲೇ ನೀವು ಓದನ್ನ ಆರಂಭಿಸಿ. ಓದಿ ಓದಿ ಜ್ಞಾನಿಗಳಾಗಿ ಪರೀಕ್ಷೆಯಲ್ಲಿ ಎಲ್ಲರೂ ಕೂಡ ಯಶಸ್ವಿಯಾಗಿ. ಧನ್ಯವಾದಗಳು. ನನ್ನ ಹೆಸರು ಚೆನ್ನೇಶ್ ಅಂತ. TRP ಆಗಿ ಬೇಗೂರು ಕೃಷ್ಣನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಯಾವುದೇ ಒಂದು ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಓದಲೇಬೇಕಾಗ್ತದೆ. ಯಾವುದೇ ವಿದ್ಯಾರ್ಥಿ ಓದಲು ಮತ್ತೆ ಬರೆಯಲು ಬರ್ತಾ ಇದೆಯಾ ಅಂದರೆ ಆ ವಿದ್ಯಾರ್ಥಿಗೆ ಮಾತ್ರ ಪರೀಕ್ಷೆಯಲ್ಲಿ ಪಾಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಇಲ್ಲಾದ್ರೆ ಯಾವುದೇ ಕಾರಣಕ್ಕೂ ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓದದೆ ಪಾಸ್ ಆಗಲು ಯಾವುದೇ ಮಾರ್ಗಗಳೂ ಸಹ ಇಲ್ಲ. ಪರೀಕ್ಷೆಯಲ್ಲಿ ಬರೆಯದೇ ಇದ್ರೆ ಅವನಿಗೆ ಅಂಕ ನೀಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬರವಣಿಗೆ ಬೇಕೇ ಬೇಕು. ಬರೆಯಲು ನೆನಪುಗಳು ಬೇಕು. ನೆನಪುಗಳು ಅಂದರೆ ಮೆಮೊರಿ. ನೆನಪುಗಳು ಬೇಕಂದ್ರೆ ನಾವು ಓದಲೇಬೇಕಾಗ್ತದೆ. ಓದಿ ಬರೆದು ನೆನಪು ಮಾಡಿಕೊಳ್ಳಲು ಮಗು ಶಾಲೆಗೆ ಹೋಗಲೇಬೇಕು. ಶಾಲೆಗೆ ಹೋಗದಂಥ ವಿದ್ಯಾರ್ಥಿ ಅಭ್ಯಾಸ ಮಾಡಲು ಸಾಧ್ಯ ಇರೋದಿಲ್ಲ. ಹಾಗಾಗಿ ಪ್ರತಿದಿನ ಶಾಲೆಗೆ ಹೋದಂಥ ವಿದ್ಯಾರ್ಥಿ ನಿಯಮಿತವಾಗಿ ಅಭ್ಯಾಸ ಮಾಡಿದರೆ ಮಾತ್ರ ಸ್ಮರಣ ಶಕ್ತಿ ಅಂದರೆ ಮೆಮೊರಿ ಹೆಚ್ಚಾಗ್ತದೆ. ಅದು ಪರೀಕ್ಷೆಯಲ್ಲಿ ಸಹಾಯಕ್ಕೆ ಬರ್ತದೆ. ಸ್ಮರಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ನಿಯಮಿತವಾದಂತಹ ಅಭ್ಯಾಸ ಬೇಕೇ ಬೇಕಾಗ್ತದೆ. ಜೊತೆಗೆ ಅವನ ಜೀವನ ಶೈಲಿ ಸಹ ಬದಲಾಗಬೇಕಾಗ್ತದೆ. ಅದನ್ನು ಇಲ್ಲಿ ಪ್ರಸ್ತುತ ಪಡಿಸ್ತೀವಿ. ಹಾಗೆ ಮಗು ಪರೀಕ್ಷೆಯಲ್ಲಿ ಪಾಸಾಗಲು, ಪರೀಕ್ಷೆ ಅಂದ್ರೆ ಏನು ಸುಲಭವಾಗಿ ಸಿಪ್ಪೆ ಸುಲಿದು ತಿನ್ನುವಂತಹ ಬಾಳೆಹಣ್ಣು ಅಲ್ಲ. ಆ ಮಗು ಪಾಸಾಗೋದಕ್ಕೆ ಅವನ ಪರಿಶ್ರಮ ತುಂಬ ಅಗತ್ಯ. ಅದನ್ನು ತಿಳಿದವರ ಸಹಾಯದಿಂದ ಮಾಹಿತಿಯನ್ನು ಪಡೆದು ಅವನು ಮುನ್ನಡೆದರೆ ಅವನಿಗೆ ಜಯ ಖಂಡಿತ ಸಾಧ್ಯ ಆಗ್ತದೆ.